ನಾನು 5 ವರ್ಷಗಳಿಂದ ತೆಂಗಿನ ಕೃಷಿ ಮಾಡುತ್ತಿದ್ದೇನೆ. 1.5 ವರ್ಷದಿಂದ ಕೊಕೊಮ್ಯಾಕ್ಸ್ ಬಳಸುತ್ತಿದ್ದೇನೆ. ಇದು ನನಗೆ ಉತ್ತಮ ಇಳುವರಿಯನ್ನು ನೀಡಿದೆ. ನಾನು ಪ್ರತಿ ತಿಂಗಳು 100 ಮಿಲಿ ಕೊಕೊಮ್ಯಾಕ್ಸ್ ನೀಡುತ್ತೇನೆ. ಈ ಕೊಕೊಮ್ಯಾಕ್ಸ್ ಬಳಸಿದ ನಂತರ ಮರವು 10 ಗೊಂಚಲುಗಳನ್ನು ಹೇರಳವಾಗಿ ನೀಡಿದೆ. ಈಗ ನಾನು ಮರವನ್ನು ನೋಡಿದಾಗ ನನಗೆ ಸಂತೋಷವಾಗಿದೆ. ಯೂಟ್ಯೂಬ್ನಲ್ಲಿ ಜಾಹೀರಾತನ್ನು ನೋಡಿದ ನಂತರ ನಾನು ಎಪಿಕೆಎಸ್ ಸಾವಯವದಿಂದ ಕೊಕೊಮ್ಯಾಕ್ಸ್ ಅನ್ನು ಖರೀದಿಸುತ್ತಿದ್ದೇನೆ ಮತ್ತು ಅದನ್ನು ನಿರಂತರವಾಗಿ ಬಳಸುತ್ತಿದ್ದೇನೆ. ನಮಸ್ಕಾರ, ನನ್ನ ಹೆಸರು ಮುತ್ತುರತ್ತಿನಂ. ನಾನು ಅವಿನಾಶಿಯ ತಿರುಪ್ಪೂರು ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ನಾನು 5 ವರ್ಷಗಳಿಂದ ತೆಂಗಿನ ಕೃಷಿ ಮಾಡುತ್ತಿದ್ದೇನೆ. ಮೊದಲು ನನ್ನ ತೆಂಗಿನ ತೋಟದಲ್ಲಿ ಇಳುವರಿ ಚೆನ್ನಾಗಿರಲಿಲ್ಲ. ಆರಂಭದಲ್ಲಿ ತೆಂಗಿನ ಕೃಷಿಯಲ್ಲಿ ದೊಡ್ಡ ಲಾಭವಿಲ್ಲದ ಕಾರಣ ನಾನು ಅದನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ. ಈ ಕಾರಣದಿಂದಾಗಿ ಮರವು ಬೆಳವಣಿಗೆ ಇರಲಿಲ್ಲ. ಯೂಟ್ಯೂಬ್ನಲ್ಲಿ ಜಾಹೀರಾತನ್ನು ನೋಡಿದ ನಂತರ ನಾನು 1.5 ವರ್ಷದಿಂದ ಕೊಕೊಮ್ಯಾಕ್ಸ್ ನೀಡುತ್ತಿದ್ದೇನೆ. ಇದರಿಂದಾಗಿ ತೆಂಗಿನ ಮರವು ಉತ್ತಮ ಇಳುವರಿಯನ್ನು ನೀಡುತ್ತಿದೆ. ಮರವು 10 ಗೊಂಚಲುಗಳನ್ನು ಹೇರಳವಾಗಿ ನೀಡಿದೆ. ಈಗ ನಾನು ಮರವನ್ನು ನೋಡಿದಾಗ ನನಗೆ ಸಂತೋಷವಾಗಿದೆ. ಆರಂಭದಲ್ಲಿ ಇಳುವರಿ ಕಡಿಮೆಯಾಗಿತ್ತು. ಕೊಕೊಮ್ಯಾಕ್ಸ್ ಬಳಸಿದ ನಂತರ ಮರವು 25 ಗೊಂಚಲುಗಳನ್ನು ನೀಡಿದೆ. ವೆಚ್ಚವೂ ಕಡಿಮೆಯಾಗಿದೆ. ನಾನು 1 ಲೀಟರ್ ಕೊಕೊಮ್ಯಾಕ್ಸ್ ಖರೀದಿಸಿ 20 ಮರಗಳಿಗೆ ಬಳಸುತ್ತೇನೆ. ಮುಂದಿನ ಬಾರಿಯಿಂದ ನಾನು ಡೋಸೇಜ್ ಅನ್ನು ಹೆಚ್ಚಿಸಿ ಕೇವಲ 15 ಮರಗಳಿಗೆ ಮಾತ್ರ ಬಳಸುತ್ತೇನೆ ಎಂದು ನಾನು ಭಾವಿಸುತ್ತೇನೆ. ಈಗ ನಾನು ನಿರಂತರವಾಗಿ ಎಪಿಕೆಎಸ್ ಸಾವಯವದಿಂದ ಕೊಕೊಮ್ಯಾಕ್ಸ್ ಅನ್ನು ಖರೀದಿಸುತ್ತಿದ್ದೇನೆ ಮತ್ತು ಅದನ್ನು ಬಳಸುತ್ತಿದ್ದೇನೆ. ಮುಂದೆ ನನ್ನ ತೋಟದಲ್ಲಿನ ಮಣ್ಣು ಜೇಡಿಮಣ್ಣಿನಿಂದ ಕೂಡಿರುವುದರಿಂದ ಮಲ್ಲಿಗೆ, ಮುಲ್ಲೈ, ಕೊತ್ತಂಬರಿ ಇತ್ಯಾದಿ ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತಿಲ್ಲ. ಹಾಗಾಗಿ ನಾನು ಬೇರೂರಿಸಲು ಅಭಿಮಾನನ್ನು ಬಳಸಿದ್ದೇನೆ. ಅದರ ಹೊರತಾಗಿ ನಾನು ಅದನ್ನು ಪೇರಲ ಮತ್ತು ಬೆಟ್ಟದ ನೆಲ್ಲಿ ಸಸ್ಯಗಳಿಗೂ ಬಳಸುತ್ತಿದ್ದೇನೆ. ಉತ್ತಮ ಬದಲಾವಣೆ ಇದೆ. ಇದರೊಂದಿಗೆ ಮೇಕೆ ಗೊಬ್ಬರವನ್ನು ಬೆರೆಸುವ ಮೂಲಕ ನಾನು ಅತ್ಯುತ್ತಮ ಬೆಳವಣಿಗೆಯನ್ನು ಕಂಡೆ. ನಾನು ಅದನ್ನು ಬಳಸುವುದನ್ನು ಮುಂದುವರಿಸಲು ನಿರ್ಧರಿಸಿದ್ದೇನೆ. ಎಪಿಕೆಎಸ್ ಸಾವಯವಕ್ಕೆ ಧನ್ಯವಾದಗಳು.